ಈ ವರ್ಷ ನಮ್ಮೂರ್ ಜಾತ್ರೆಗೆ ನಾನು ಹಾಕಿರುವಂತಹ ರಂಗೋಲಿ ಪ್ರತಿ ವರ್ಷ ತುಂಬಾ ದೊಡ್ಡ ದೊಡ್ಡ ರಂಗೋಲಿ ಹಾಕ್ತಾ ಇದ್ದೆ. ಇವಾಗ ತುಷಾರ್ ಇದಾನಲ್ವಾ ಜೊತೆಗೆ, ಸ್ವಲ್ಪ ಕಷ್ಟ ದೊಡ್ಡ ರಂಗೋಲಿ. ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಪ್ರತಿ ಜಾತ್ರೆಯಲ್ಲೂ ನನ್ಗೊಂದು ದೊಡ್ಡ ಡೌಟ್ ಇರುತ್ತೆ. ಏನು ಅಂದ್ರೆ, ತೇರ್ ಮೇಲೆ ಯಾಕೆ ಬಾಳೆಹಣ್ಣನ್ನ ಬಿಸಾಕ್ತಾರೆ ಅಂತ. ನಿಮ್ಗೆ ಯಾರಿಗಾದ್ರೂ ಇದ್ರ ಬಗ್ಗೆ ಗೊತ್ತಿದ್ರೆ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಬಟ್ ನನ್ಗನ್ಸಿದ ಪ್ರಕಾರ ಈ ರೀತಿ ತೇರ್ ಮೇಲೆ ಬಾಳೆಹಣ್ಣು ಬಿಸಾಕೋದ್ರಿಂದ ಈ ಚಿಕ್ಕ ಮಕ್ಳಿಗೋ ಇಲ್ಲ ಯಾರಿಗಾದ್ರೂ ಕಣ್ಣಿಗೆ ಬಿತ್ತು ಅಂದ್ರೆ ಪಾಪ ಎಷ್ಟು ನೋವಾಗೋದಿಲ್ಲ ಯೋಚನೆ ಮಾಡಿ. ಸುಮ್ನೆ ಅದು ಕಾಯಿ ಬಾಳೆಹಣ್ಣನ್ನ ಹಾಕ್ತಾ ಇರ್ತಾರೆ, ಅದು ಇನ್ನ ಗಟ್ಟಿ ಇರುತ್ತೆ, ಅದು ಬಿತ್ತು ಅಂದ್ರೆ ಪಟ್ ಪಟ್ ಅಂತ ಬೀಳ್ತಾ ಇರುತ್ತೆ. ಬೆಳಗ್ಗೆ ತೇರ್ಗೆಲ್ಲಾನು ಪೂಜೆ ಮುಗಿಸ್ಕೊಂಡು ನಾವು ನೈಟ್ ಕೋಲಾಟ ಎಲ್ಲ ನೋಡಿ ಈಗ ದ್ರೌಪದಮ್ಮ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಕರಗ ಸಂಭ್ರಮನ ನೋಡಿ. ನಾವು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ನಿಧಾನಕ್ಕೆ ಬರೋ ದಾರಿಯಲ್ಲಿ ಶಾಪಿಂಗ್ ಮಾಡಿದ್ರಿ. ಸೊ ತುಷಾರ್ಗೆ ಏನೇನು ತಗೊಂಡ್ರಿ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಇನ್ನು ಇಲ್ಲಿ ಆಟ ಆಡೋದು ಮ್ಯಾಂಡೇಟ್ರಿ ಎಲ್ಲ ಜಾತ್ರೆಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಆ ಲೈಟಿಂಗ್ಸು ಎಲ್ಲನೂ ಸಹ ನಮ್ಮ ಮನೆ ಹತ್ರನೇ ಹಾಕಿದ್ರು, ತುಂಬ ಚೆನ್ನಾಗಿತ್ತು ನಮಗೆ ಎಂಜಾಯ್ ಮಾಡೋದಕ್ಕೆ. ಇನ್ನು ಇಲ್ಲಿ ಕುಂಡ್ರಿಸಿದ್ದೀನಿ. ಆ ಪಕ್ಕದಲ್ಲಿರೋ ಹುಡುಗಾಗೂ ಸಹ ಹೇಳಿದೆ ಸ್ವಲ್ಪ ನೋಡ್ಕೊ, ಅವನೇನಾದರೂ ಹತ್ರ ನನಗೆ ಹೇಳು ಅಂತ. ಬಟ್ ತುಷಾರ್ ತುಂಬ ಧೈರ್ಯವಾಗಿ ಕೂತಿದ್ದ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಬಾಯ್.